ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಜೀವಜಲಕ್ಕಾಗಿ ಪರದಾಡ್ತಾ ಇದ್ರು. ಸೋಲಿಗರ ಆ ಬವಣೆಗೆ ಮುಕ್ತಿ ಸಿಕ್ಕಿದೆ. ಚಾಮರಾಜನಗರದಲ್ಲಿ ಜಿ ಕನ್ನಡ ನ್ಯೂಸ್ ಆಗ್ತಿದ್ದಂತಹ ಅವಾಂತರಗಳನ್ನು ವರದಿ ಮಾಡಿದ ಪರಿಣಾಮ ಜಿಲ್ಲಾಡಳಿತ ಕಡೆಗೂ ಸ್ಪಂದನೆಯನ್ನು ಕೊಟ್ಟಿದೆ. ಚಾಮರಾಜನಗರದಲ್ಲಿ ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಜಿ ಕನ್ನಡ ನ್ಯೂಸ್ ವರದಿಯ ಫಲಶ್ರುತಿ ನೋಡಿ. ಜೀವಜಲಕ್ಕಾಗಿ ಪರದಾಡ್ತಾ ಇದ್ದ ಆ ಸೋಲಿಗರ ಬವಣೆಗೆ ಕಡೆಗೂ ಮುಕ್ತಿ ಸಿಕ್ಕಿದೆ. ಚಾಮರಾಜನಗರ ಜಿಲ್ಲಾಡಳಿತದಿಂದ ಸ್ಪಂದನೆ ಲಭ್ಯವಾಗಿದೆ. ನಿಮ್ಮ ಜಿ ವರದಿಯನ್ನ ಪ್ರಸಾರ ಮಾಡಿತು. ಪ್ರಸಾರವಾದ 10 ದಿನದಲ್ಲಿ ಜಿಲ್ಲಾಡಳಿತ ಎಚ್ಚರಗೊಂಡಿದೆ. ದಟ್ಟ ಕಾನನದಲ್ಲಿ ನೀರಿಗಾಗಿ 2 ಕಿಲೋಮೀಟರ್ ಪರದಾಟವನ್ನು ನಡೆಸಬೇಕಾಗಿತ್ತು. ಅಲಿಬೇಕಾಗಿತ್ತು. ಕೊಡಗಳಲ್ಲಿ ನೀರನ್ನು ತುಂಬಿಸ್ಕೊಂಡು ಹೋಗಬೇಕಾಗಿತ್ತು. ಕಲುಷಿತವಾದಂಥ ನೀರನ್ನು ಸೇವಿಸ್ತಾ ಇದ್ರು ಆ ಭಾಗದ ಜನ. ಈಗ ಶುದ್ಧ ನೀರಿನ ಸೌಭಾಗ್ಯ ಸಿಕ್ಕಿದೆ ಆ ಭಾಗದ ಜನಕ್ಕೆ. ಜಿ ಕನ್ನಡ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಿದ ನಂತರದ 10 ದಿವಸಗಳಲ್ಲಿ ಆಗಿರುವಂತಹ ಮಹತ್ತರ ಬದಲಾವಣೆ ಇದು. ಎಷ್ಟೋ ಸಂದರ್ಭಗಳಲ್ಲಿ ಮನವಿಯನ್ನು ಮಾಡಿ, ಹೋರಾಟವನ್ನು ಮಾಡಿ, ಪ್ರತಿಭಟಿಸಿದ್ರೂ ಕೂಡ ಆ ಭಾಗದ ಜನರ ಸ್ಪಂದನೆಗೆ ಯಾರೂ ಕೂಡ ಇರೋದಿಲ್ಲ. ಮತ ಬೇಕು ಅಂದರೆ ಎಲ್ಲಿಗೆ ಬೇಕಾದರೂ ಜನಪ್ರತಿನಿಧಿಗಳು ಹೋಗಿಬಿಡ್ತಾರೆ. ಆದರೆ ಆ ನಂತರದ ಸಂದರ್ಭದಲ್ಲಿ 10 ಕಡೆ ಸುಳಿಯೋದೇ ಇಲ್ಲ. ಇಂತಹ ಹಲವಾರು ಸಮಸ್ಯೆಗಳನ್ನು ಜಿ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡೋ ಮೂಲಕ ಸರ್ಕಾರದ ಗಮನ ಸೆಳೀತು. ಈಗ ನೋಡಿ, ಚಾಮರಾಜನಗರ ಜಿಲ್ಲಾಡಳಿತದಿಂದ ಕಡೆಗೂ ಸ್ಪಂದನೆ ಲಭ್ಯವಾಗಿದೆ. ದಟ್ಟ ಕಾನನ ಅದು. ಸೋಲಿಗರ ನೀರಿನ ಬವಣೆಗೆ ಏನಪ್ಪ ಉತ್ತರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತು. ಸೋಲಾರ್ ಬೋರ್ವೆಲ್ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಕಲುಷಿತ ನೀರನ್ನು ಸೇವಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿತ್ತು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಇಂಡಿಗನತ್ತದ ಆನೆಕಾಡು ಹಾಡಿ ಜನ ಸಂಕಷ್ಟದಲ್ಲಿದ್ದರು. ಮಾರ್ಚ್ 24ರಂದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತೆ. ಅದರ ಪರಿಣಾಮ ಈಗ ನೋಡಿ, ಶುದ್ಧ ಕುಡಿಯುವ ನೀರು ಲಭ್ಯವಾಗಿದೆ. ಜಿಲ್ಲಾಡಳಿತದ ವತಿಯಿಂದ ಇಂಡಿಗನತ್ತ ಹಾಡಿಗೆ ನೂತನ ಬೋರ್ವೆಲ್, ಸೋಲಾರ್ ಪಂಪ್ ಸೆಟ್ ವ್ಯವಸ್ಥೆಯಾಗಿದೆ. ಈಗ ನಾವು ಈ ವರದಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನ್ನುವಂತಹ ಮನೋಭಾವ ನಮಗೆ ಲಭ್ಯ ಆಗಿದೆ. ಅಂದಾಜು 2 ಕಿಲೋಮೀಟರ್ ದುರ್ಗಮ ಹಾದಿಯಲ್ಲಿ ಆ ಹೆಣ್ಣುಮಕ್ಕಳು ಹನಿ ನೀರಿಗಾಗಿ ಒದ್ದಾಟವನ್ನು ನಡೆಸ್ತಾ ಇದ್ರು. ಆ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸುರೇಂದ್ರ ವರದಿಯನ್ನು ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ವರದಿಯನ್ನು ಬಿತ್ತರಿಸುತ್ತೆ. ಅದನ್ನು ಸರ್ಕಾರ ಗಮನಿಸ್ತು. ಇವತ್ತು ವ್ಯವಸ್ಥೆಗಳಾಗಿದೆ. ಶುದ್ಧ ಕುಡಿಯುವ ನೀರನ್ನು ಆ ಭಾಗದ ಜನ ಕುಡಿತಾ ಇದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾ ಹೋಗ್ತಾರೆ. ಸುರೇಂದ್ರ, ಈ ಹಿಂದೆ ಇದ್ದಂಥ ಪರಿಸ್ಥಿತಿ, ವರದಿ ಬಿತ್ತರವಾದ ನಂತರದಲ್ಲಿ ಸರ್ಕಾರ ಅಂದರೆ ಜಿಲ್ಲಾಡಳಿತ ತೆಗೆದುಕೊಂಡಿರುವಂಥ ಕ್ರಮಗಳೇನು? ಹೌದು ದಿವ್ಯಶ್ರೀ, ಕಳೆದ ಹಲವಾರು ದಿನಗಳಿಂದ ದುರ್ಗಮ ಹಾದಿಯಲ್ಲಿ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಂಡಿನಗನತ್ತ ಗ್ರಾಮದ ಆನೆಗಾಡು ಹಾಡಿ ಎಂಬಂತ ಸೋಲಿಗರು ದುರ್ಗಮ ಹಾದಿಯಲ್ಲಿ ಕಾಡು ಪ್ರಾಣಿಗಳ ಒಂದು ಭೀತಿಯಲ್ಲೇ ಅವರು ನಡೆದು 2 ಕಿಲೋಮೀಟರ್ ನಡೆದು ಒಂದು ನೀರನ್ನ ತರುವಂತ ಪರಿಸ್ಥಿತಿ ಇತ್ತು. ಜೊತೆಗೆ ಅಲ್ಲಿ ಹಲವಾರು ತಿಂಗಳುಗಳಿಂದ ಕೂಡ ನೀರಿಗೆ ಸಮಸ್ಯೆ ಇತ್ತು. ಮತ್ತೆ ಬೇಸಿಗೆ ಕಾಲ ಆದಂತ ಹಿನ್ನೆಲೆ ತೊರೆಯ ನೀರನ್ನೇ ಅವರು ಆಶ್ರಯಿಸಬೇಕಾಗಿತ್ತು. ತೊರೆಯ ನೀರನ್ನ ಕಾಡು ಪ್ರಾಣಿಗಳು ಕೂಡ ಸೇವನೆ ಮಾಡ್ತಾ ಇತ್ತು. ಜೊತೆಗೆ ಇವರು ಜನರು ಕೂಡ ಸೇವನೆ ಮಾಡ್ತಾ ಇದ್ರು. ಈ ನಡುವೆ ಅವರಿಗೆ ರೋಗಗಳ ಭೀತಿ ಕೂಡ ಎದುರಾಗಿತ್ತು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಕಳೆದ ಮಾರ್ಚ್ 24ರಂದು ವಿಸ್ತೃತವಾಗಿ ವರದಿಯನ್ನ ಪ್ರಕಟಿಸಿ ಜಿಲ್ಲಾಡಳಿತದ ಗಮನವನ್ನು ಸೆಳೆದಿತ್ತು. ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಜಿಲ್ಲಾಡಳಿತ ಸದ್ಯ ಹೊಸದಾಗಿ ಒಂದು ಬೋರ್ವೆಲ್ ಅನ್ನ ಕೂಡ ಕೊಡಿಸಿದರೆ, ಜೊತೆಗೆ ಸೋಲಾರ್ ಪಂಪ್ ಸೆಟ್ ಮೂಲಕ ಹಾಡಿಯ ಏನು ಮನೆಗಳಿದೆ ಅಲ್ಲಿಗೆ ನೀರನ್ನ ಪೂರೈಕೆ ಮಾಡುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದರೆ, ಈ ಹಿನ್ನೆಲೆಯಲ್ಲಿ ಅವರಿಗೆ ಏನು ದುರ್ಗಮ ಹಾದಿಯಲ್ಲಿ ಸಂಚರಿಸ್ತಾ ಇದ್ರು ಅದಕ್ಕೆ ಮುಕ್ತಿಯನ್ನ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ ದಿವ್ಯಶ್ರೀ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ. ಇನ್ನೊಂದೇ ನೀರಿಲ್ಲ, ವಾಸ ನೀರು.